ಸೊ ಹಾಯ್ ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ನಾನು ಎಲ್ಲ ಹೋಗ್ತಾ ಇದ್ದೀನಿ, ಚಿಂತಾಮಣಿಗೆ ಹೋಗ್ತಾ ಇದ್ದೀನಿ. ಗೈಸ್ 1 hour ಕಾದ್ಮೇಲೆ ಟ್ರೈನ್ ಬಂದಿದೆ ನೋಡಿ ಗೈಸ್. 1 hour ಕಾಯ್ದಿದ್ದೀನಿ ಲಿಟ್ರಲ್ಲಿ. ನೋಡಿ ಗೈಸ್, ಹುಡುಗಿನ ಕರ್ಕೊಂಡ್ಬಂದು ಸಿಗರೇಟ್ ಬೇರೆ ಹೊಡ್ಸ್ತಾ ಇದ್ದಾರೆ ಗೈಸ್. ಕಲಿಯುಗ ಯಾಕಂದರೆ ನಮ್ಗೆ ಹುಡುಗಿರಿಲ್ಲ, ವಿ ಆರ್ ಸಿಂಗಲ್ಸ್. ನೀನು ಸಿಂಗಲ್ ಮಚ್ಚ? ಎಷ್ಟು ಮಚ್ಚ ಅಂದ್ಬಿಟ್ಟು ಟೀ ಕುಡಿಯೋದಕ್ಕೆ ಇವ್ರ ಮನೆ ಹತ್ರ ಇಂದ 7 ಕಿಲೋಮೀಟರ್ ದೂರ ಬಂದಿದ್ದೀವಿ ಗೈಸ್. ಚಿಂತಾಮಣಿ ಗಲ್ಲಿನೂ ತಿರುಗಿಸ್ತಾ ಇದ್ದಾನೆ ಗೈಸ್ ಧನುಷು. ಅದು ನೋಡ್ರೆ ನಾವು ಪ್ರೈವೇಟ್ ಸ್ಪಾಟಿಗೆ ಬೇರೆ ಕರ್ಕೊಂಡ್ಬಂದಿದ್ದೆ, ವುಮೆನ್ಸ್ ಕಾಲೇಜ್ಗೆ. ಮೂವಿಗೆ ಹೋಗೋ ಪ್ಲ್ಯಾನ್ ಇದ್ದಿದ್ದು, ಈ ಸ್ಪೆಷಲ್ ಪರ್ಸನ್ ಲೇಟಿಗೆ ಬಂದಿದ್ದಾನೆ ಗೈಸ್. ಮೂವಿಗೆ ಹೋಗೋ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಸೊ ಹಾಯ್ ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ನಾನು ಎಲ್ಲ ಹೋಗ್ತಾ ಇದ್ದೀನಿ, ಚಿಂತಾಮಣಿಗೆ ಹೋಗ್ತಾ ಇದ್ದೀನಿ. ಚಿಂತಾಮಣಿಗೆ ಏನಕ್ಕೆ ಅಂದರೆ ಅಲ್ಲೊಂದು ಬೆಟ್ಟ ಒಂದಿದೆ ಗೈಸ್, ಸಕ್ಕತ್ತಾಗಿದೆ ಆ ಬೆಟ್ಟ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇರೋದು. ನಾಳೆ ಬೆಳಗ್ಗೆ ಹೋಗ್ತೀವಿ ಆ ಬೆಟ್ಟಕ್ಕೆ. ಈಗ ಜಸ್ಟ್ ಚಿಂತಾಮಣಿಗೆ ಹೋಗಿ ಅಲ್ಲಿ ಒಂದು ನೈಟ್ ಸ್ಟೇ ಮಾಡಿ ಇನ್ನೂ 4 ಜನ ಜಾಯ್ನ್ ಆಗೋರು ಇದ್ದಾರೆ, ಚಿಂತಾಮಣಿಯಲ್ಲಿ ಜಾಯ್ನ್ ಆಗ್ತಾ ಇರೋರು. ಇವಾಗ ನನಗೆ ಗೊತ್ತಿರೋಂಗೆ 9 ಆಗಿರ್ಬೋದು ಅನ್ಕೊತೀನಿ ಟೈಮು. 9:45 ಶಾರ್ಪ್ ಟ್ರೈನ್ ಇದೆ. ಇನ್ನೂ ಲಗೇಜ್ ಬೇರೆ ಕ್ಲಿನಿಕ್ ಪ್ಯಾಕ್ ಮಾಡ್ಕೊಂಡಿಲ್ಲ. ಪ್ಯಾಕ್ ಮಾಡಿಕೊಂಡು ನಿಮ್ಗೆ ಸ್ಟೇಷನಲ್ಲಿ ಸಿಗ್ತೀನಿ ಗೈಸ್. ರೈಲ್ವೆ ಸ್ಟೇಷನ್ಗೆ ಬಂದೆ ನೋಡಿ, ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀನಿ. ಅದೇನೋ ಟ್ರೈನೇ ಬಂದಿಲ್ಲ, ಟಿಕೆಟು ತೊಗೊಂಡಿದ್ದಾಯಿತು. ಟ್ರೈನ್ ಬರೋ ಗಂಟೆ ವೆಯ್ಟ್ ಮಾಡೋಣ ಗೈಸ್. ಫುಲ್ ಅರ್ಜೆಂಟಲ್ಲಿ ಬೇರೆ ಬಂದೆ. ಟಿಫನ್ ಮಾಡ್ದಿರ ಬಂದಿದ್ದೀನಿ ಗೈಸ್, ಟ್ರೈನ್ ಮಿಸ್ ಆಗೋಗುತ್ತೆ ಅಂತ ಅನ್ನೋ ಟ್ರೈನೇ ಬಂದಿಲ್ಲ ಗೈಸ್. 1 hour ಕಾದ್ಮೇಲೆ ಟ್ರೈನ್ ಬಂದಿದೆ ನೋಡಿ ಗೈಸ್. 1 hour ಕಾಯ್ದಿದ್ದೀನಿ ಲಿಟ್ರಲ್ಲಿ. ಅದು ಟಿಫನ್ ಮಾಡ್ದಿರ ಬಂದು ಕಾಯ್ಕೊಂಡಿದ್ದೀನಿ ಗೈಸ್ 1 hour. ಇಲ್ಲಿ ಚಿಂತಾಮಣಿ ಆಲ್ರೆಡಿ ನನ್ನ ಫ್ರೆಂಡ್ಸ್ ವೆಯ್ಟ್ ಮಾಡ್ತಾ ಇದ್ದಾರೆ ಟ್ರೈನ್ಗೆ ನನ್ನ ಪಿಕ್ ಮಾಡ್ಕೊಳೋದಕ್ಕೆ. ಅಲ್ಲಿ ಹೋಗ್ಮೇಲೆ ಸಿಗ್ತೀನಿ ರೀ ಗೈಸ್. ಟ್ರೈನ್ ಬೇರೆ ಫುಲ್ ರಶ್ ಇದೆ ಗೈಸ್. ಚಿಂತಾಮಣಿಗೆ ಬಂದು ರೀಚ್ ಆಯಿತು. ನಿರಂಜನ್ ಬಂದಿದ್ದಾನೆ ಆಲ್ರೆಡಿ, ಅವ್ನ ಫ್ರೆಂಡು ಬಂದಿದ್ದಾನೆ ಶೇಷಾದ್ರಿ ಅಂದ್ಬಿಟ್ಟು. ಅಲ್ಲಿ ಹೋಗ್ತಾ ಇದ್ದಾನೆ ಅವ್ನು ಸ್ವಲ್ಪ ನಾಚಿಕೆ, ಕ್ಯಾಮ್ರಾಗೆಲ್ಲ ಬರಲ್ಲ. ಬರ್ತಾನೆ ನಾಳೆ ಬರ್ತೀವಿ ಗೈಸ್. ಇವತ್ತೇ ಬರ್ತೀವಿ ಗೈಸ್. ಮಧ್ಯಾಹ್ನನೇ ಬಂದೆ ಇವ್ರ ಮನೆಗೆ. ಏನಂದರೆ ಸ್ವಲ್ಪ ಎಡಿಟಿಂಗ್ ಇತ್ತು, ಸ್ವಲ್ಪ ವೀಡಿಯೋಸ್ಗಳು ಎಡಿಟ್ ಮಾಡೋದಿತ್ತು. ಸೊ ಅದಕ್ಕೆ ಅದು ಎಡಿಟ್ ಮಾಡಿಕೊಂಡು ಬ್ಲಾಗ್ ಮಾಡೋದೇ ಮರ್ತೋಗ್ಬಿಟ್ಟು ಇವ್ರ ಮನೆಗೆ ಬಂದಿರೋದೆಲ್ಲ ಮರ್ತೇ ಹೊಟ್ಟೋಗಿದ್ದೀನಿ. ಹೀಗೆ ಹಂಗೆ ಧನುಷ್ ಬಂದ ನೋಡಿ, ಧನುಷ್ ಬಂದಿದ್ದಾನೆ. ಸ್ಪೆಷಲ್ ಪರ್ಸನ್ ಗೈಸ್ ಇವನು. ಹೀಗೆ ಬಂದ ಮನೆಯಲ್ಲೇ ಇದ್ರಿ, ಸ್ವಲ್ಪ ಎಲ್ಲ ಮಾತಾಡಿಕೊಂಡು ಈಗ ಸ್ವಲ್ಪ ಈಚೆ ಬಂದ್ರಿ. ಅಂದರೆ ಟೀ ಕುಡಿಯೋದಕ್ಕೆ ಅಂದ್ಬಿಟ್ಟು ಟೀ ಕುಡಿಯೋದಕ್ಕೆ ಇವ್ರ ಮನೆ ಹತ್ರ ಇಂದ 7 ಕಿಲೋಮೀಟರ್ ದೂರ ಬಂದಿದ್ದೀವಿ ಗೈಸ್. ಫೇಮಸ್ ಟೀ. ಬರೀ ಈ ರೋಡಲ್ಲಿ ಫುಲ್ಲು ಬರೀ ಟೀ ಅಂಗಡಿಗಳೇ ಗೈಸ್ ಇರೋದು. ಇಲ್ಲಿಂದ ಅಲ್ಲಿ ತನಕನೂ ಟೀ ಅಂಗಡಿಗಳೇ ಗೈಸ್ ಇರೋದು ಫೇಮಸ್ಸು. ಇವಾಗ ಯಾವುದೋ ಒಂದು ಟೀ ಅಂಗಡಿ ಹುಡ್ಕೊಂಡು ಹೋಗ್ಬಿಟ್ಟು ಕುಡಿದ್ಬಿಟ್ಟು ಸ್ವಲ್ಪ ಚಿಂತಾಮಣಿ ಎಕ್ಸ್ಪ್ಲೋರ್ ಮಾಡೋದಿದೆ. ಸ್ವಲ್ಪ ಇವ್ರು ನನಗೇನೋ ತೋರಿಸ್ತಾರೆ ನಾನು ಚಿಂತಾಮಣಿಯಲ್ಲಿ, ಅದೆಲ್ಲ ನೋಡಿಕೊಂಡು ನೈಟ್ ಔಟ್ ಗೈಸ್. ಇವಾಗ ನನಗೋದ್ರೆ ಟೈಮ್ ಒಂದು 9:30 ಆಗಿರ್ಬೋದು. 9:30 ಆಗಿದೆ ಗೈಸ್. 9:30 ಆಗಿದೆ ನಮ್ಮ ಮಚ್ಚ. 9:30 ಆಗಿದೆ ಗೈಸ್. 9:30 ಆಗಿದೆ. 9:30 ಅಂದರೆ ನಾವು ಮನೆಗೆ ಹೋಗೋ ಸಮಯಲ್ಲಿ 12 ಇಲ್ಲ 1 ಆಗೋದು. ತಿರ್ಗಾ ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ಬೇಕು ಗೈಸ್. 5 ಗಂಟೆಗೆ ಎದ್ದು ಟ್ರಕ್ಕಿಂಗ್ ಹೋಗೋದು ಗೈಸ್. ಬನ್ನಿ ಗೈಸ್, ಇವಾಗ ಟೀ ಕುಡ್ಕೊಂಡು ಅಲ್ಲಿ ಏನಾಗುತ್ತೋ ನೋಡೋಣ. ನಮ್ಮನೇನೋ ಸ್ವಲ್ಪ ಹೇಳ್ಬೇಕು ನಮಗೆ, ಅದ್ರ ಬಗ್ಗೆ ಎಲ್ಲ ತಿಳ್ಸ್ಕೊತೀರಿ. ಸ್ಪೆಷಲ್ ಪರ್ಸನ್ ಲೇಟಿಗೆ ಬಂದಿದ್ದಾನೆ ಗೈಸ್. ಇಲ್ಲೇ ಟೀ ಕುಡಿಯೋಕ್ಕೆ ಬಂದಿದ್ದು ಇದರಲ್ಲೇ ಕುಡಿದ್ಬಿಟ್ಟು ಹಾಗೆ ಸ್ವಲ್ಪ ಚಿಂತಾಮಣಿಯಲ್ಲಿ ಒಂದು ಸ್ವಲ್ಪ ಓಡಾಡ್ಕೊಂಡು ಹೋಗ್ತೀವಿ ಗೈಸ್. ಒಂದು 12-12:30 ಮನೆಗೆ ಆರಾಮಾಗಿ ಗೈಸ್. ಮೂವಿಗೆ ಹೋಗೋ ಪ್ಲ್ಯಾನ್ ಇದ್ದಿದ್ದು, ಈ ಸ್ಪೆಷಲ್ ಪರ್ಸನ್ ಲೇಟಿಗೆ ಬಂದಿದ್ದಾನೆ ಗೈಸ್. ಮೂವಿಗೆ ಹೋಗೋ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಸೊ ಅದಕ್ಕೆ ಇವನೇ ಕರ್ಕೊಂಡ್ಬಂದಿದ್ದಾನೆ ಟೀ ಕುಡಿಯೋದಕ್ಕೆ ಗೈಸ್. ಇದು ಯಾವುದೋ ತಂದೂರಿ ಚಾಯ್ ಒಂದು ಹೇಳಿದ್ದಾನೆ ಇವನು. ತಂದೂರಿ ಚಾಯ್ ಕುಡಿದ್ಬಿಟ್ಟು ಒಂದು ಸ್ವಲ್ಪ ಅಲ್ಲೇ ಎಲ್ಲ ತಿರ್ಗಾಡ್ಕೊಂಡು ಸ್ವಲ್ಪ ರೋಲುಗಳು ತಿನ್ಕೊಂಡು ಹೋಗೋದು ಗೈಸ್. ಚಿಂತಾಮಣಿ ಗಲ್ಲಿನೂ ತಿರುಗಿಸ್ತಾ ಇದ್ದಾನೆ ಗೈಸ್ ಧನುಷು. ಅದು ನೋಡ್ರೆ ನಾವು ಪ್ರೈವೇಟ್ ಸ್ಪಾಟಿಗೆ ಬೇರೆ ಕರ್ಕೊಂಡ್ಬಂದಿದ್ದೆ, ವುಮೆನ್ಸ್ ಕಾಲೇಜ್ಗೆ. ವುಮೆನ್ಸ್ ಕಾಲೇಜ್ ಇವನ್ಗೆ ಫೇವ್ರೇಟ್. ನನಗೆ ಫೇವ್ರೇಟ್ ಗೈಸ್. ಹೌದು ಇದೆ ಫುಲ್ಲು ಗೈಸ್. ಅದು ಬೇರೆ 10:30 ಆಗಿರ್ಬೋದು ಗೈಸ್. ಇವಾಗ ಟೈಮು ಫುಲ್ಲು ಓದ್ತಾ ಇರೋದು ಗೈಸ್. ಯಾವುದೋ ಕಾಲೇಜು ಯಾರ್ಯಾರು ಹುಡುಗಿರೋ ಏನೇನು ಕತೆ ನಮಗಂತೂ ಒಬ್ಬರು ಸಿಗೋಲ್ಲ ಗೈಸ್. ನಾನು ಎಷ್ಟು ದಿನದಿಂದ ಹೇಳ್ತಾ ಇದ್ದೀನಿ ಸೆಟ್ ಮಾಡಿಕೊಡ್ರೋ. ನಾನು ಎಷ್ಟು ದಿನ ಅಂತ ಸಿಂಗಲ್ ಆಗಿಲ್ಲ ಮಚ್ಚ. ನಮ್ಗೆ ಯಾವ್ದಾರು ನಾನು ಸೆಟ್ ಮಾಡಿಕೊಡ್ರೋ ಮಚ್ಚ. ನಿನಗೆ ಸೆಟ್ ಮಾಡೋಕ್ಕೆ ಫುಲ್ಲು ಗೈಸ್. ಆಲ್ರೆಡಿ 10:30 ಆಗಿರ್ಬೋದು. ಇವಾಗ ಫುಲ್ಲು ತಿರ್ಗ್ತಾ ಇದ್ದೀವಿ ಗೈಸ್. ಒಂದೊಂದೇನೋ ತಿರ್ಗ್ತಾ ಇದ್ದೀವಿ. ಇಲ್ಲಿ ಯಾವ್ದಾರು ಒಂದು ಚಾಟ್ಸ್ ಅಂಗಡಿ ನೋಡೋಣ ಅಂದರೆ ಚಾಟ್ಸ್ ಅಂಗಡಿ ಒಂದು ತೆಗ್ದಿಲ್ಲ ಗೈಸ್. ಇಲ್ಲಿ ಫುಲ್ ಚಿಂತಾಮಣಿ ಫುಲ್ ಇವತ್ತು ಒಂದೇ ದಿವಸದಲ್ಲಿ ನಂಗೆ ತೋರಿಸ್ಬಿಟ್ಟಿದ್ದಾರೇನೋ. ಅದನ್ನೇ ನೋಡಿರೋದು ಎಲ್ಲ ತೋರಿಸ್ತಾ ಇದ್ದಾನೆ ಗೈಸ್ ಇವನು. ಗೈಸ್ ಸುಜಿತ್ ಅವ್ರ ಮನೆ ಹತ್ರ ಬಂದಿದ್ದೀವಿ ಈಗ. ಆದರೆ ಇವ್ನಿಗೆ ಏನಂದರೆ ಗೈಸ್, ಇವನಿಗೆ ಅಲ್ಲಿ ಮೇಲೆ ಒಂದು ಬೆಟ್ಟ ಕಾಣಿಸ್ತಾ ಇದೆಯಲ್ಲ ಗೈಸ್, ಆ ಬೆಟ್ಟ ದಾರಿನೇ ಗೊತ್ತಿಲ್ಲ. ಚಿಂತಾಮಣಿಯಲ್ಲಿ ಇದ್ದೀವಿ ವೇಸ್ಟು ಗೈಸ್. ಇವನು ವೇಸ್ಟ್ ಲೈವ್ ಲೊಕೇಶನ್ ಕಳಿಸು ಅಂತ ಹೇಳ್ತಾನೆ ಗೈಸ್. ಬೆಳಗ್ಗೆ ನಾವು ಆ ಬೆಟ್ಟಕ್ಕೆ ಹೋಗಿದ್ದು, ಆ ಬ್ಲಾಗ್ ಮಾಡಿಲ್ಲ ಗೈಸ್ ನಾವು. ಆದರೆ ಅಲ್ಲಿ ಪಕ್ಕದಲ್ಲಿರೋ ಬೆಟ್ಟ ಗೈಸ್, ಅದು ಅಲ್ಲಿ ಕಾಣಿಸ್ತಾ ಇದೆ ಗೈಸ್ ಬೆಟ್ಟ. ಆ ಬೆಟ್ಟದ ದಾರಿ ಗೊತ್ತಿಲ್ಲ ಗೈಸ್ ಇವನಿಗೆ. One eternity later. ಗುಡ್ ಮಾರ್ನಿಂಗ್ ಗೈಸ್.
ಇವಾಗ ಟೈಮು ಬಂದು 4:30 ಆಗಿರ್ಬೋದು. ಇವಾಗ ನಾವೆಲ್ಲ ಹೋಗ್ತಿದ್ರೆ ಹಿಲ್ಸ್ಗೆ ಹೋಗ್ತಿದ್ದೀವಿ ಗೈಸ್. ಅದು ಏನಂದರೆ ರಾತ್ರಿ ಬಂದು ನಾವು ಮಲಗಿಬಿಟ್ರೆ ಲೇಟ್ ಬೇರೆ ಆಗಿಬಿಟ್ಟು 12 ಆಗೋಗ್ಬಿಡ್ತು. ಚಾಟ್ಸ್ ಎಲ್ಲ ತಿನ್ಕೊಂಡು ಬಂದು ಮಲಗೋಷ್ಟೇ 12 ಆಗೋಯ್ತು. ಈಗ ಆಲ್ರೆಡಿ ಕೆಳಗಡೆ ಧನುಷು ಮತ್ತು ಶೇಷಾದ್ರಿ ಇಬ್ಬರು ಕೆಳಗಡೆ ವೆಯ್ಟ್ ಮಾಡ್ತಿದ್ದಾರೆ. ನಂದು ಮತ್ತು ನಿರಂಜನ್ ಯಾವಾಗ ಲೇಟ್ ಹೇಳ್ಬೇಕಂದ್ರೆ ನಾನು ಎಲ್ಲಿದ್ದರೆ ಅಲ್ಲಿ ಲೇಟ್ ಇದ್ದೇ ಇರುತ್ತೆ ಗೈಸ್. ನಂದೆಲ್ಲ ಆಗಿದೆ ರೆಡಿ. ಅವನು ಇವಾಗ ರೆಡಿ ಆಗ್ತಾಯಿದ್ದಾನೆ. ಅವ್ನು ಸ್ವಲ್ಪ ವೀಡಿಯೋ ಏನೋ ಅಪ್ಲೋಡ್ ಮಾಡೋದಿತ್ತು, ಸೊ ಅದಕ್ಕೆ ಅದು ಅಪ್ಲೋಡ್ ಮಾಡಿಬಿಟ್ಟು ಈಗ ಕೆಳಗಡೆ ಅವರಿಬ್ಬರು ವೆಯ್ಟಿಂಗಲ್ಲಿದ್ದಾರೆ. ಬನ್ನಿ ಗೈಸ್, ಅಲ್ಲೋದ್ಮೇಲೆ ಸಿಗ್ತೀನಿ. ಗೈಸ್ ಧನುಷು ಮತ್ತು ಶೇಷಾದ್ರಿ ಇಬ್ಬರು ಬಂದರು ನೋಡಿ. ನಿರಂಜನ್ ಅವ್ರ ಗಾಡಿಯಲ್ಲಿ ಹೋಗ್ತಾ ಇದ್ದಾನೆ, ಶೇಷಾದ್ರಿ ಗಾಡಿಯಲ್ಲಿ. ನಾನು ಈಗ ಧನುಷ್ ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ ಗೈಸ್. ಇವಾಗ ಯಾವುದೋ ಅಂಬಾಜಿ ದುರ್ಗ ಅಂತೆ, ಅಲ್ಲಿ ಅದೇ ಬೆಟ್ಟಕ್ಕೆ ಹೋಗ್ತಾ ಇರೋದು ಗೈಸ್ ನಾವು ಇವಾಗ. ಗೈಸ್ ಚಳಿ ಮಾತ್ರ ಮಸ್ತಾಗಿದೆ ಗೈಸ್. ಕೈಕಾಲೆಲ್ಲ ಫುಲ್ ಶೇಕ್ ಆಗ್ತಾ ಇದೆ, ಅಷ್ಟು ಚಳಿ ಇದೆ ಗೈಸ್ ಇವಾಗ. ಅದು ಇನ್ನೂ 20 ಕಿಲೋಮೀಟರ್ಸ್ ಇದೆ ಇಲ್ಲಿಂದ ಹೋಗೋದು, ಅದು ಹಿಲ್ಸ್ಗೆ ಹೋಗ್ತಾ ಇದೆ ಗೈಸ್. ಗಾಡಿಗಳೆಲ್ಲ ಫ್ಯೂಯಲ್ ಅಪ್ ಮಾಡಿಸ್ಕೊತಾ ಇದ್ದೀವಿ ಇವಾಗ. ಈಗ ನಮ್ಮ ನೋಡ್ರೆ ಇನ್ನೊಂದು ವೀಡಿಯೋ ಪ್ರೊಸೆಸಿಂಗ್, ಅಲ್ಲೆಲ್ಲ ಡಿಸ್ಕ್ರಿಪ್ಷನು ಟೈಟಲ್ ಹುಡುಕ್ತಾ ಇದ್ದೀವಿ ಗೈಸ್ ಇವಾಗ. ಗೈಸ್ ಈ ಸೈಡ್ ಒಂದು ಬೆಟ್ಟ ಕಾಣಿಸ್ತಿದೆ, ಅದು ಕೈಲಾಸಗಿರಿ ಅಂತೆ, ಇದು ಅಂಬಾಜಿ ದುರ್ಗ ಅಂತೆ. ಇಲ್ಲಿ ಯಾವುದೋ ಪೊದೆ ಕರ್ಕೊಂಡು ಪೊದೆಯಲ್ಲಿ ಆಫ್ ರೋಡಿಂಗಲ್ಲಿ ಹೋಗ್ತಾ ಇದ್ದೀವಿ ಗೈಸ್. ಫುಲ್ಲು ಗುಣಿ ಗೈಸ್ ಇದೆಲ್ಲ ಫುಲ್ಲು ವ್ಯೂ ಕಾಣಿಸ್ತಾ ಇದೆ ನೋಡಿ ಗೈಸ್. ಫುಲ್ ಚಿಂತಾಮಣಿನೇ ಕಾಣಿಸ್ತಾ ಇದೆ ಇಲ್ಲಿ ನೋಡ್ರೆ. ಫುಲ್ ಗುಣಿಗ್ಲಿ ರೋಡ್ ಗೈಸ್ ಇದು ಫುಲ್ಲು. ಗೈಸ್ ಇವಾಗ ಗಾಡಿಗಳಲ್ಲಿ ಆ ದೇವಸ್ಥಾನ ಹತ್ರ ಪಾರ್ಕ್ ಮಾಡಿಬಿಟ್ಟು ಇವಾಗ 3 ಕಿಲೋಮೀಟರ್ಸ್ ಟ್ರಕ್ಕಿಂಗ್ ಇದೆ ಗೈಸ್. ಅಲ್ಲಿ ಹೋಗ್ಬೇಕು ಗೈಸ್ ಇವಾಗ ನಾವು. ಇವಾಗ ಇವು ನೋಡಿ ಗೈಸ್, ಹೇಳ್ಬೇಕಂದ್ರೆ ಅರ್ಧ ಚಿಂತಾಮಣಿನೇ ಕಾಣಿಸ್ತಾ ಇದೆ ಇಲ್ಲಿ. ಈ ಬೆಟ್ಟ 2 ಬೆಟ್ಟ ಅಟ್ಯಾಚ್ ಇರೋದು ಗೈಸ್ ಇದು. ಇವಾಗಿನ ಮೆಟ್ಲುಗಳು ಹತ್ತೋ ಸ್ಟಾರ್ಟ್ ಆಯಿತು ನೋಡಿ. ಆದರೆ ಅವ್ನು ಆಲ್ರೆಡಿ ಕೂತ್ಕೊಂಡ್ಬಿಟ್ಟು ಅವ್ನು ಗೈಸ್. ನೀನು ಫಸ್ಟು ಹೊಟ್ಟೆ ಕರೆಸ್ತೀನಿ ಬೇಡ ಮಚ. ಎಲ್ಲರೂ 2 ಕಾಲ ಬರ್ತಿದ್ರು, ಅವ್ನು 4 ಕಾಲಲ್ಲಿ ಬರ್ತಾಯಿದ್ದಾನೆ ಗೈಸ್. ಆಗೋಗಿದೆ ಶೇರು ಎಲ್ಲ ಆಚೆ ಬಂದ್ಬಿಟ್ಟಿದ್ದು ಅವನಿಗೆ. ಏನೋ ತಿನ್ಕೊಂಡಿರೋ ಬೇರೆ ಬಂದ್ಬಿಟ್ಟಿದ್ದೀವಿ ಗೈಸ್. ಫುಲ್ ಟಯರ್ಡ್ ಆಗ್ತಾಯಿದೆ ನೋಡಿ ಗೈಸ್, ಹೆಂಗಿದೆ ಅದು. ಇವಾಗ ಅಲ್ಲಿ ಹೋಗ್ಬೇಕು ಗೈಸ್ ನಾವು. ಗೈಸ್ ಹಿಂಗಿದೆ, ಸ್ನೋ ಎಲ್ಲ ಹಿಂಗೆ ಪಾಸ್ ಆಗ್ತಾಯಿದೆ ಗೈಸ್ ಫುಲ್ಲು. ಹಿಂಗೆ ಹತ್ತಲ್ಲ ಬಿಡೋ ಮಚ. ಒಂದು ಅರ್ಧ ಗಂಟೆಗೆ ವ್ಯೂ ಪಾಯಿಂಟಿಗೆ ರೀಚ್ ಆಗ್ತೀರಾ ನೋಡಿ. ವ್ಯೂ ಹಿಂಗಿದೆ. ನಾನು ಇವ್ನು ಮಾತ್ರ ಫುಲ್ ಹಿಂದೆ ಉಳ್ಕೊಂಡಿದ್ದೆ, ಆಗ್ತಿಲ್ಲ. ಬೆಳಗ್ಗೆ ಏನು ಸಿಕ್ಕೊಂಬಂದಿಲ್ಲ ಗೈಸ್. ಹಾಂ ಇವ್ರಿಗೆ ಪಾಪ ಶೇರೋನೇ ಇಳ್ದೋಗ್ತಾ ಫುಲ್. ಅವ್ರು ಇನ್ನೊಂದಲ್ಲಿ ಬರಲ್ಲ ಅಂತವನೇ. ಫೈನಲಿ ವ್ಯೂ ಪಾಯಿಂಟಿಗೆ ರೀಚ್ ಆಗಿದ್ದೀವಿ ನೋಡಿ. ಇದು ಗಾಳಿ ಜಾಸ್ತಿ ಗೈಸ್. ಇವಾಗ ಬರ್ತಾ ಇದೆ ಬಾಬಾ. ಈ ಕಲ್ಲುಗಳೆಲ್ಲ ಏನಿಗೆ ನಿಲ್ಸಿರೋದಂತ ಕೇಳಿದ್ರೆ ಅವ್ರ ಲವರ್ಗೆ ಹೇಳ್ಬಿಟ್ಟು ನಿಲ್ಸ್ಬಿಟ್ಟು ಹೋಗೋದಂತೆ ಗೈಸ್. ಆದರೆ ನಂಗೆ ಯಾರೂ ಲವರ್ ಇಲ್ಲ ಗೈಸ್. ನಾನು ನಿಲ್ಸೋಣ ಅಂದರೆ ನಂಗೆ ಯಾರೂ ಲವರ್ ಇಲ್ಲ ಗೈಸ್. ಏನು ಮಾಡೋದು? ಅಲ್ಲಿ ದಾರಿ ಕಾಣ್ತಿರಲ್ಲ ಗೈಸ್, ಅಲ್ಲಿಂದ ಬಂದಿದ್ದೀವಿ ನಾವು. ಇಲ್ಲಿ ಆಲ್ರೆಡಿ ಫೈನಲ್ ರೀಚ್ ಆಗಿದ್ದೀವಿ ನಾವು. ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ ಗೈಸ್. ಇದೇ ರೋಡಲ್ಲೇ ನಾವು ಬಂದಿದ್ದು ಗೈಸ್. ಹೀಗೆ ಫುಲ್ ಫಾಗೆಲ್ಲ ಫುಲ್ ಮೂವ್ ಆಗ್ತಿದೆ ಗೈಸ್. ಸಕ್ಕತ್ತಾಗಿದ್ದೀವಿ. ನನ್ನ ರೀಲ್ಸ್ ಎಲ್ಲ ಗೈಸ್ ಇದೆ ಮುಂದೆ ಹೇಳ್ಬೇಕಂದ್ರೆ. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು. 1 hour later. ಈ ಸನ್ರೈಸ್ ಆ ಬೆಡ್ದಿಂದ ಬರುತ್ತೇನೋ ಅನ್ಕೊಂಡ್ರೆ ನೋಡ್ರಿ ಅಲ್ಲಿ ಹೊಟ್ಟೋಗಿದೆ ಸನ್ರೈಸು. ಸೂರ್ಯ ನಿಂಗೆ ದೇವ್ರು ಒಳ್ಳೇದು ಮಾಡುತ್ತಾ? ಸನ್ರೈಸ್ ವೇಸ್ಟ್ ಆಯ್ತು ಇವಾಗ ಗೈಸ್. ಇವತ್ತು ಫ್ರೆಂಡ್ಶಿಪ್ ಡೇ ಅಂತೆ. ಕೋಇನ್ಸಿಡೆಂಟ್ ಆಗಿ ಇವತ್ತು ನಾವು ಫ್ರೆಂಡ್ಶಿಪ್ ಡೇ ದಿವಸನೇ ಟ್ರಕ್ಕಿಂಗ್ ಬಂದ್ಬಿಟ್ಟಿದ್ದೀವಿ ಗೈಸ್. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಗೈಸ್ ಎಲ್ಲರಿಗೂ. ಆದರೆ ಇವತ್ತು ಫ್ರೆಂಡ್ಶಿಪ್ ಡೇ ದಿವಸ ಬ್ಲಾಗ್ ಬರೋಲ್ಲ. ಐ ಥಿಂಕ್ ಒಂದು ವಾರ ಆಗುತ್ತಾ ಮಚ್ಚ ನೀನು ಎಡಿಟ್ ಮಾಡೋಷ್ಟೇ ಬ್ಲಾಗು. 1 ವಾರ ಆದಮೇಲೆ ಬರ್ತೇವೆ ಗೈಸ್. ಕಾಲೇಜ್ ಇಲ್ಲ ಅಂದಿದ್ರೆ ಪಕ್ಕ ಒಂದು ಇದ್ರೊಳಗಡೆ ಬರ್ತಾಯಿತ್ತು ಬ್ಲಾಗು.
ಬೆಟ್ಟದ ಮೇಲೆ ಬಂದು ಸಾಂಗ್ ಹಾಕೋ ಅಂದ್ರೆ ಸಾಂಗ್ ಹಾಕ್ದಿರ ನನ್ನ ಬ್ಲಾಗ್ ನನಗೆ ತೋರಿಸ್ತಾ ಇದ್ದಾನೆ ಗೈಸ್ ಇವನು ಬಂದ್ರು ಹಾಯ್ ಗಾಯ್ಸ್. ಇವತ್ತು ವಿಡಿಯೋ ಬ್ಲಾಗ್ ಆಲ್ರೆಡಿ ಇವ್ನು ನೋಡಾಕ್ತಾ ಇದ್ದಾನೆ ಗೈಸ್. ನೋಡಿ ಇಲ್ಲೇ ಇದ್ದಾನೆ. ಪುಕಿನ್ ತೋರಿಸಿ ವೆದರ್ ಮಾತ್ರ ಸಕಾಗಿದೆ. ಇಂಥ ಟೈಮಲ್ಲಿ ಸಾಂಗ್ ಹಾಕ್ತಾರೆ ಇವ್ನು ನನ್ನ ಬ್ಲಾಗ್ ನೋಡ್ತಾ ಇದ್ದಾನೆ ಗೈಸ್. ನನ್ನ ವಾಯ್ಸ್ ಕೇಳೋಕೆ ನನಗೆ ಅಸಹ್ಯ ಆಗ್ತಾ ಇದೆ ನಿಜವಾಗ್ಲೂ ಗೈಸ್. ಹತ್ತಿದೆಲ್ಲ ಆಯಿತು, ಅಲ್ಲೆಲ್ಲ ಫೋಟೋಸು ವೀಡಿಯೋಸ್ ಎಲ್ಲ ಮಾಡಿದ್ದು ಆಯಿತು. ಚೆನ್ನಾಗಿ ಬಂದಿದೆ ಫೋಟೋಸು ವೀಡಿಯೋಸ್ಗಳೆಲ್ಲ ನೋಡಿ ಗೈಸ್. ಇಳಿತಾ ಇದ್ದೀವಿ ಇವಾಗ. ಇನ್ನೂ ಕಾಲು ಭಾಗ ಇಳಿದಿಲ್ಲ ಗೈಸ್, ಆಲ್ರೆಡಿ ಸುಸ್ತಾಗ್ತಾ ಇದೆ. ನಮ್ಮವನಂತೂ ಇವತ್ತು ಫುಲ್ ಊಶ್ ಮಾಡಾಕಿದ್ದೀವಿ ಗೈಸ್. ಇವ್ನಂತೂ ಪುಗಿಗನ್ ಬಂದಿಲ್ಲ ಅಂದರೆ ಇವ್ನಿಗೆ ರೋಸ್ಟ್ ಮಾಡ್ಬೇಕು ಗೈಸ್ ಇವಾಗ ನಾವು. A few moments later. ನೋಡಿ ಗೈಸ್, ಹುಡುಗಿನ ಕರ್ಕೊಂಡ್ಬಂದು ಸಿಗರೇಟ್ ಬೇರೆ ಹೊಡ್ಸ್ತಾ ಇದ್ದಾರೆ ಗೈಸ್. कौन है ये लोग? कहाँ से आते हैं ये? ಕಲಿಯುಗ. ನಮ್ಗೆ ಏನೇನು ಬೇಕಂದ್ರೆ ಅಂತ ಅದೃಷ್ಟ ಇಲ್ಲ ಗೈಸ್, ಯಾಕಂದರೆ ನಮ್ಗೆ ಹುಡುಗಿರಿಲ್ಲ. ವಿ ಆರ್ ಸಿಂಗಲ್ಸ್. ನೀನು ಸಿಂಗಲ್ ಮಚ್ಚ? ನಾನು ಸಿಂಗಲ್, ಅವನು ಸಿಂಗಲ್. ಅವನು ಗೊತ್ತಿಲ್ಲ ಗೈಸ್, ಅವರೆಲ್ಲ ಸಿಂಗಲ್. ಅವರಿಬ್ರು ಮಿಂಗಲ್ ಅನ್ಸುತ್ತೆ ಗೈಸ್. ನಾನು ಸಿಂಗಲ್, ಇವನು ಸಿಂಗಲ್. ನಮ್ಮಂಥ ಲಾಯಲ್ ಬಾಯ್ಸ್ಗೆ ಹುಡುಗಿರ ಸಿಗಲ್ಲ ಗೈಸ್. ಏನು ಮಾಡೋಣ ಗೈಸ್. ಒಂದು ಟೈಮಲ್ಲೇ ಇದು ನನ್ನ ಫೇವ್ರೇಟ್ ಸಾಂಗ್ ಗೈಸ್. ಇದು ಒಂದು ಟೈಮಲ್ಲೇ ಗೈಸ್ ಎಲ್ಲ ಆಯಿತು ಗೈಸ್ ಇಳ್ಕೊಂಡು. ಇವಾಗ ಏನಾರ ಬಿಸಿ ಬಿಸಿ ಹೋಟ್ಲಲ್ಲಿ ನಾನು ತಿನ್ಕೊಂಡು ಮನೆಗೆ ಜೂಟೆ ಗೈಸ್. ಇಳ್ದಿ ಎಷ್ಟು ಈ ಕುದುರೆಗಳೆಲ್ಲ ಕಾಣಿಸು ಗೈಸ್. ನೋಡಿ ಅಲ್ಲಿ ಇನ್ನೂ ಗುಂಪಲ್ಲಿದೆ. ಅಲ್ಲಿ ಎಲ್ಲ ನಾಟಿದು ಗೈಸ್. ಹೈಬ್ರಿಡ್ ಎಲ್ಲ ಇಲ್ಲೇನೆ ಕಿಕ್ತಾರ ಮಚ್ಚ. ಎಲ್ಲ ಕ್ರಾಸ್ ಬೇಡ ಇವೆಲ್ಲ. ಟೆಂಪೋ ಎತ್ಕೊಂಡು ಬಂದು ಹೋಲ್ಸೇಲ್ ಆಗಿ ಮಾರ್ಬಿಡ್ತಾರಲ್ಲ. ಕರ್ನಾಟಕ ಬ್ರ್ಯಾಂಡ್ ಗೈಸ್ ಇದು. ಹಳ್ಳಿ ಕಾರು ಹೆಂಗಿದೆ ನೋಡಿ ಗೈಸ್. ಅಯ್ಯೋ ಅದು ನೋಡ್ರೆ ಭಯ ಆಗ್ತಾ ಇದೆ. ಇದನ್ನು ಓದಿದಂದರೆ ಅಷ್ಟೇ ಚಿಕ್ಕಬಳ್ಳಾಪುರದಲ್ಲಿ ಹೋಗಿರ್ತೀನಿ ನಮ್ಮ ಮಚ್ಚ ನಾನು ಗೈಸ್. ನಾನು ನಿರಂಜನ್ ಇವಾಗ ಈ ಗಾಡಿಯಲ್ಲಿ ಹೋಗ್ತಾ ಇದ್ದೀರಿ. ಅವರು ಮತ್ತು ಅವರಿಬ್ಬರು ಆ ಗಾಡಿಯಲ್ಲಿ ಹೋಗ್ತಾರೆ, ಶೇಷಾದ್ರಿನೂ ಮತ್ತು ಧನುಷು. ನನಗೆ ಯಾಕೆ ಡೌಟೇ ಗೈಸ್, ಕೆಳಗಡೆ ಕರ್ಕೊಂಡು ಹೋಗೋದು ಹಂಗೆ ಓಡಿಸ್ತಾ ಇದ್ದಾನೆ ಇವನು. ಗಾಡಿ ಬೇರೆ ಆಫ್ ಮಾಡಿದ್ದಾನೆ ಗೈಸ್ ಇವನು. ಪೆಟ್ರೋಲ್ ಸೇವಿಂಗ್ ಇವಾಗಿಂದಾನೆ. ಇಲ್ಲಿ ಹೋಗಿದ್ರಿ ಇನ್ನು ಅದ್ರ ಮೇಲೆ ಇನ್ನೂ ಹೋಗಿದ್ರಿ ಇಳ್ದು ಬಂದುಬಿಟ್ರಿ ಗೈಸ್. ಇವ್ನು ನೋಡ್ರೆ ಪೆಟ್ರೋಲ್ ಸೇವಿಂಗ್ ಗೈಸ್. ಗಾಡಿ ಆಫ್ ಮಾಡಿ ಓಡಿಸ್ತಾ ಇದ್ದಾನೆ ಇವನು. ಡಬ್ಬುಲಿ ಅವರ್ಕಿ ಊರ್ಕೆ ರಾ ಸತ್ತೋಗ್ಬೇಕಾದ್ರೆ ಪೆಟ್ರೋಲ್ ಎತ್ಕೊಂಡು ಹೋಗ್ತಾನೆ ಇವನು ಗೈಸ್. ಇಲ್ಲಿ ಯಾವುದೋ ಒಂದು ಇನ್ನೊಂದು ಕೆರೆದಕ್ಕೆ ಬಂದಿದ್ದೀವಿ ನೋಡಿ ಗೈಸ್. ಈ ಕೆರೆಗೆ ಇದು ವಿ ಪಾಯಿಂಟ್ ಅಂತ ಈ ಕೆರೆ. ಇದು ಚಿಂತಾಮಣಿದು. ಅದ್ಯಾವುದೋ ಮಚ್ಚ ಬೆಟ್ಟ? ಕೈಲಾಸಗಿರಿ ಬೆಟ್ಟ ಗೈಸ್ ಅದು. ಅದೇ ಕೆರೆಯಲ್ಲಿ ನೀರೇ ಇಲ್ಲ ಗೈಸ್. ಇಲ್ಲಿ ಎಲ್ಲ ಕುಡ್ದಾಕಿದ್ದಾನೆ ನಿರಂಜನ್. ನೋಡಿ ಗೈಸ್, ಅವನೇ ಕುಡ್ದಾಕ್ಬಿಟ್ಟು ನೀರು. ಅಯ್ಯೋ ಅದಕ್ಕೆ ದಪ್ಪ ಆಗ್ಬಿಟ್ಟಾನೆ. ಅದಕ್ಕೆ ಕುಡ್ದು ಇಲ್ಲಿ ನೀರು ತುಂಬೋದ್ರೆ ಇಲ್ಲಿ ಬರ್ತಾವ ಮಚ್ಚ. ಇಲ್ಲಿ ಬರುತ್ತೆ. ಹಾಂ, ಅಲ್ಲೇ ನೀರು ತುಂಬಿದ್ರೆ ಇಲ್ಲಿ ಬರುತ್ತೆ ಗೈಸ್. ಇಲ್ಲಿ ಗೈಸ್ ವ್ಯೂ ಪಾಯಿಂಟ್ ನೋಡ್ಕೊಂಡಿದ್ದು ಆಯ್ತು ಅದು ಕೆರೆದು. ಇವಾಗ ನೆಕ್ಸ್ಟ್ ಯಾವ್ದಾನ ನಾವು ಗಾಡಿ ಎತ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ನೆಕ್ಸ್ಟ್ ಯಾವ್ದಾನ ಒಂದು ಒಳ್ಳೆ ಹೋಟ್ಲು ನೋಡ್ತೀವಿ ಚಿಂತಾಮಣಿಯಲ್ಲಿ. ನೋಡಿಬಿಟ್ಟು ಅಲ್ಲಿ ತಿಂದ್ಬಿಟ್ಟು ಆರಾಮಾಗಿ ಶಿಸ್ತಿಗೆ ಮನೆಗೆ ಹೋಗಿ ಒಂದು ಸ್ಲೀಪ್ ಹೊಡ್ಬಿಟ್ಟು ನಾನು ಚಿಕ್ಕಬಳ್ಳಾಪುರ್ಗೆ ಹೋಗ್ತೀನಿ ಗೈಸ್. ಇವಾಗ ಟ್ರಕ್ಕಿಂಗ್ ಮುಗಿಸ್ಕೊಂಡು ಬಂದ್ರಿ ಗೈಸ್. ಮನೆಗೆ ಮೇಲೆ ಹತ್ತಾ ಇದ್ದೀವಿ ಇವಾಗ. ಫುಲ್ ಸುಸ್ತಾಗೋಗಿದ್ದೆ ಗೈಸ್. ಟ್ರಕ್ಕಿಂಗ್ ಮುಗಿಸ್ಕೊಂಡು ಬಂದಿದ್ವಿ ಇವಾಗ. ಬಿಸಿಲು ಬೇರೆ. A few moments later. ಗೈಸ್ ಟ್ರಕ್ಕಿಂಗ್ ಎಲ್ಲ ಮುಗೀತು. ಇನ್ನು ನನ್ನ ಟೈಮ್ ಟು ಗೋ ಚಿಕ್ಕಬಳ್ಳಾಪುರ್ಗೆ ಹೋಗೋದೆ ಗೈಸ್. ಇವಾಗ ಸಂಡೇ ಟ್ರೈನ್ ಇಲ್ಲ ಗೈಸ್. ಸಂಡೇ ಟ್ರೈನ್ ಇದೆ ಅಂದ್ಕೊಂಡು ನಾನು ಬಂದುಬಿಟ್ಟಿದ್ದೀನಿ. ಇವಾಗ ಬಸ್ಸಲ್ಲಿ ಹೋಗ್ಬೇಕು ಗೈಸ್. ನೋಡಿ ನಿರಂಜನ್ ಇವಾಗ ಒಂದು ರೌಂಡ್ ನಿದ್ದೆ ಹೊಡೆದ್ಬಿಟ್ಟು ಇವಾಗ ಎದ್ದಿದ್ದಾನೆ ಗೈಸ್. ನಾನು ಇನ್ನು ಬಟ್ಟೆಗಳೆಲ್ಲ ಪ್ಯಾಕ್ ಮಾಡ್ಕೊಂಡು ನಾನು ಇನ್ನು ಹೋಗೋದೆ ಗೈಸ್. ಆಲ್ರೆಡಿ 3:30 ಆಗಿರ್ಬೋದು ಇವಾಗ. ನಿರಂಜನ್ ಅವ್ರ ಮನೆ ತೋರಿಸಿಲ್ಲ ನೋಡಿ ಗೈಸ್. ಇದೆ ಅವ್ರು ನಿರಂಜನ್ ಅವ್ರ ಮನೆ. ಡೂಪ್ಲೆಕ್ಸ್ ಗೈಸ್ ಇದು. ಬ್ಯಾಗ್ ತೊಗೊಂಬಾರ ಮಚ್ಚ. VIP ಸಿನಿಮಾ ನೋಡ್ಕೊಳೋದು ನೀನು. ಏನೋ ಮಚ್ಚ ಗೈಸ್ ನಿರಂಜನ್ ಅವ್ರ ಮನೆ. ರಾತ್ರಿ ಎಲ್ಲ ಇಲ್ಲೇ TV ನೋಡ್ಕೊಂಡು ಇಲ್ಲೇ ಮಲ್ಕೊಂಡಿದ್ದು ಗೈಸ್. ಎಲ್ಲ ಮುಗೀತು. ಇನ್ನು ನಿರಂಜನನ್ನು ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿಬಿಟ್ಟು ಅವ್ನು ನೋಡ್ತಾನೆ ಗೈಸ್. ಇನ್ನು ನಾನು ಒಂದೇ ಸಲ ಮನೇಲಿ ನಿಮ್ಗೆ ಸಿಗ್ತೀನಿ. ಮಿಸ್ ಯು. ನಾಳೆ ಕಾಲೇಜಲ್ಲಿ ಸಿಗ್ತೈತಿ ಕಂಸ್ಕೊಂಡೋಗಲ್ಲಿ. ಬಾಯ್. One eternity later. ಗೈಸ್ ಈಗ ಜಸ್ಟ್ ಮನೆಗೆ ಬಂದೆ. 2 days ಆಗಿತ್ತು ರೂಮಿಂದ ಈಚೆ ಹೋಗಿ. ಫುಲ್ ಮೆಸ್ಸಿಯಾಗಿ ಹಂಗೆ ಇದೆ ಗೈಸ್. ಹೆಂಗೆ ಬಿಟ್ಟೋಗಿನ ಹಂಗೆ ಇದೆ ಗೈಸ್. ಅದೆಲ್ಲ ಪಕ್ಕಕ್ಕೆ ಟ್ರಿಪ್ ಹೆಂಗಿತ್ತು ಅಂದರೆ ತುಂಬ ಸಕ್ಕತ್ತಾಗಿತ್ತು ಗೈಸ್. ನಿರಂಜನ್ನು, ಫ್ರೆಂಡ್ಸು, ಬೆಟ್ಟ ಎಲ್ಲ ಸಕ್ಕತ್ತಾಗಿತ್ತು. ಅವ್ರ ಅಮ್ಮ, ಅವ್ರ ತಂಗಿ ಎಲ್ಲ ಒಳ್ಳೆ ಸ್ವಂತ ಮಗ ಥರ ಟ್ರೀಟ್ ಮಾಡಿದ್ರು ಗೈಸ್. ನನ್ನದು ಸಕ್ಕತ್ತಾಗಿತ್ತು. ಒಂಥರ ಮೆಮೊರೇಬಲ್ ಆಗಿತ್ತು ಅಷ್ಟೇ ಗೈಸ್. ಇನ್ನೇನಿಲ್ಲ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಗೈಸ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಗೈಸ್. ಓಕೆ, ಬಾಯ್ ಬಾಯ್.